ದೇವಾನ್ ದೇವತೆಗಳಿಗೆ ರಾಕ್ಷಸಿ ಇವಳು, ರಾಕ್ಷಸರಿಗೆ ದೇವತೆ ಇವಳು. ಇವಳ ಮಹಿಮೆಗೆ ಯಾರ ಸಾಟಿ? ಯಾವ ದೇವಿ ಒಣಮೆಣಸಿನ ಹಾರವನ್ನು ಹಾಕಿಸಿಕೊಳ್ಳುತ್ತಾಳೆ? ಯಾವ ದೇವಿ ಬದನೆಕಾಯಿ ಮತ್ತು ಬೆಳ್ಳುಳ್ಳಿ ಹಾರವನ್ನು ಕೇಳುತ್ತಾಳೆ? ಎಲ್ಲ ದೇವಸ್ಥಾನವೂ ಗ್ರಹಣ ದಿನ ಬಾಗಿಲಾಕಿಕೊಂಡರೆ ನನ್ನಮ್ಮನ ದೇವಸ್ಥಾನ ಗ್ರಹಣ ದಿನವೇ ಮಿಂಚುತ್ತಿರುತ್ತದೆ. ಒಣಮೆಣಸಿನಕಾಯಿ ಕೆಜಿ ಗಟ್ಟಲೆ ಹಾಕಿದರೂ ಒಂದು ಕೊಂಚವೂ ಘಾಟ ಬರದ ಹಾಗೆ ತಾಯಿ ಕೂತಿರುತ್ತಾಳೆ ಇಲ್ಲಿ. ಅಲಂಕಾರ ಪ್ರಿಯಳು ಇವಳು. ಅಮ್ಮ ಎಂದರೆ ನಿನ್ನ ಕಂದನಲ್ಲ ನಾನು ಎಂದು ಹೇಳುವವಳು. ಆದರೆ ಒಂದು ಬಾರಿ ಒಲಿದು ಬಿಟ್ಟರೆ ಸಾಕ್ಷಾತ್ ಶಿವನೇ ಬಂದರೂ ನನ್ನ ಕಂದನನ್ನು ಬಿಟ್ಟುಕೊಡುವುದಿಲ್ಲ ಎಂದು ಹೇಳುವವಳಿವಳು. ಬಲು ಜಂಬದಿಂದ ಕೊಚ್ಚಿಕೊಳ್ಳುತ್ತಿರುವ ಬ್ರಹ್ಮನ ತಲೆಯನ್ನೇ ತಲೆ ಕೆಳಗೆ ಮಾಡಿ ನಿಲ್ಲಿಸಿದವಳಿವಳು. ಸರಸ್ವತಿಯನ್ನು ನಾಲಿಗೆಯಲ್ಲಿ ಇಟ್ಟುಕೊಂಡಿರುವವಳು. ಲಕ್ಷ್ಮಿಯನ್ನು ಹೊಕ್ಕಲಿನಲ್ಲಿ ಇಟ್ಟುಕೊಂಡಿರುವವಳಿವಳು. ಜ್ವಾಲಾಮುಖಿಯನ್ನು ತಲೆಯ ಹಿಂದೆ ಇಟ್ಟುಕೊಂಡಿರುವವಳಿವಳು. ಆ ನರಸಿಂಹನ ಕೋಪವನ್ನೇ ನುಂಗಿದವಳಿವಳು. ಪರಧರ್ಮ ಯಂತ್ರ ಮಂತ್ರನೆಲ್ಲ ಓದಿ ಪಟಪಟ ಚಟಚಟ ಎಂದು ವಿಚಿತ್ರವಾಗಿ ಬ್ರಾಹ್ಮಣರಿಗೆ ತಲೆ ಕೆಡಿಸಿದ ದೇವತೆ ಇವಳು. ಪೂಜೆ ಮಾಡುವವರು ಒಂದು ಬಾರಿ ಎಚ್ಚರದಿಂದಿರಿ, ಏಕೆಂದರೆ ಮಹಾನ್ ಶಕ್ತಿಶಾಲಿ. ಅಷ್ಟೇ ಅಲ್ಲದೆ ದೇವಾನ್ ದೇವತೆಗಳಿಗೆ ರಾಕ್ಷಸರಿವಳು. ನೆನಪಿರಲಿ, ಶ್ರೀ ಮಹಾ ಪ್ರತ್ಯಂಗಿರ ದೇವಿ ಇವಳು. ನನ್ನಮ್ಮನಿಗೆ ಒಂದು ಪುಟ್ಟ ಮಂತ್ರ. ಓಂ ಹೈಂ ಹೀಂ ಶ್ರೂಂ ಕೃಷ್ಣವಾಸಿ ನೃಸಿಂಹವದನೆ ಮಹಾವದನೆ ಮಹಾಭೈರವಿ ಇವಳು. ಓಂ ಪರಧರ್ಮ ಮಂತ್ರೌಷಧ ಯಂತ್ರಂ ಸಂಹರ ಸಂಹರ ಸರ್ವಭೂತದಮನಿ ಸರ್ವವಿದ್ಯನ್ ಚಿಂದಿ ಚಿಂದಿ ಸರ್ವಭೂತನ್ ಬಿಂದ ಬಿಂದ ಸರ್ವಗ್ರಹನ್ ಬಂದ ಬಂದ ಸರ್ವವ್ಯಾಧಿ ನಿಕಂದಯ ನಿಕಂದಯ ಸರ್ವಪ್ರಾಣಿ ವೀಕ್ಷಯ ವೀಕ್ಷಯ ಸರ್ವದುಷ್ಟನ್ ಭಕ್ಷಯ ಭಕ್ಷಯ ಜ್ವಾಲಾ ಹಿ ಜುಹೆ ಕರಾಳಸ್ತತೆ. ಓಂ ನಮೋ ಪ್ರತ್ಯಂಗಿರ ದೇವಿಯೇ ನಮೋ ನಮಃ.